ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಮತ್ತಷ್ಟು ಕಾವೇರಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ನೀನಾ ಅಂತ ಪ್ರತಿಷ್ಠೆಯ ಸಮರಕ್ಕಿಳಿದಿದ್ದಾರೆ. ಇದು ಹೈಕಮಾಂಡ್ಗೆ ಧರ್ಮ ಸಂಕಟ ಆಗಿದೆ. ಸಿಎಂ ಸಿದ್ದರಾಮಯ್ಯ ಬಣ್ಣದ ಶಾಸಕರು ತಂಡೋಪತಂಡಗಳಾಗಿ ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಪ್ರತಿಪಕ್ಷಗಳಿಗೆ ಇದೇ ಪ್ರಬಲ ಅಸ್ತ್ರ ಆಗಿರೋದು. ಶಾಸಕರ ವಿದೇಶ ಪ್ರವಾಸ ಸೇರಿದಂತೆ ಸರ್ಕಾರದಲ್ಲಿ ಸೃಷ್ಟಿಯಾಗಿರುವಂತಹ ಅರಾಜಕತೆ ಖಂಡಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದಲ್ಲಿನ ಅರಾಜಕತೆ ಮಿತಿಮೀರಿ ಹೋಗಿದೆ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಂದ್ ಕಡೆ ಸರ್ಕಾರ ಕುರ್ಚಿ ಕದನದ ನಡುವೆ ಅಭಿವೃದ್ಧಿ ಕೆಲಸಗಳಿಗೆ ಮನ್ನಣೆ ಕೊಡ್ತಾ ಇಲ್ಲ, ಇದರ ಜೊತೆಗೆ ಅವ್ರು ಇಷ್ಟ ಬಂದ ರೀತಿಯಲ್ಲೇ ಕೂಡ ಮಾತನಾಡೋದನ್ನು ಹೊರತುಪಡಿಸಿದ್ರೆ ಏನ್ ಮಾಡ್ತಿದ್ದಾರೆ, ಜನ ಇವ್ರನ್ನ ಆಯ್ಕೆ ಮಾಡಿರೋದಾದ್ರೂ ಯಾಕೆ ಅನ್ನುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ ಅನ್ನ ಕೊಡ್ತಾರೆ ನಮ್ಮ ಫೋಕಸ್ ಟಿವಿಯ ಔಟ್ಪುಟ್ ಎಡಿಟರ್ ಆಗಿರುವಂತಹ ಅಭೀಪ್ ದಂಟಿ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀವಿ. ಈಗಾಗಲೇ ಸಹ ನೋಡ್ತಾ ಇದ್ವಿ, ಗಮನಿಸ್ತಾ ಇದ್ದೀವಿ, ಸರ್ಕಾರ ಎಲ್ಲ ಒಂದ್ ಕಡೆ ಫಾರಿನ್ ರಾಜ್ಯಕ್ಕೆ ಮಾಡೋದಕ್ಕೆ ಶುರುವಾಯ್ತಾ ಅಂತ. ಒಂದ್ ಕಡೆ ನಿನ್ನೆ ಒಂದು ತಂಡ ಹೋಯ್ತು, ಇವತ್ತೊಂದು ತಂಡ ಹೋಯ್ತು, ನಾಳೆ ಇನ್ನೊಂದು ತಂಡ ಹೋಗುತ್ತಾ ಅನ್ನುವಂಥ ಪ್ರಶ್ನೆ. ಇದರ ಜೊತೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಏನ್ ಮಾತನಾಡಿದ್ರು, ಯಾವ ರೀತಿ ತರಾಟೆ ತೆಗೆದುಕೊಂಡ್ರು ಅಂತ. ಎಸ್ ಶಿವು, ಇವತ್ತು ಏನು ಕಾಂಗ್ರೆಸ್ ಶಾಸಕರ ಈ ಬಣ ರಾಜಕೀಯ ಬಣಬಡದಾಟ ವಿದೇಶಕ್ಕೆ ಹೋಗ್ಬಿಟ್ಟಿದೆ. ಇಷ್ಟು ದಿವಸ ಬರೀ ಕರ್ನಾಟಕದಲ್ಲೇ ಇತ್ತು, ಬೆಂಗಳೂರಲ್ಲೇ ಇತ್ತು, ಬೇರೆ ಬೇರೆ ರೆಸಾರ್ಟ್ಗಳಿಗೆ ಹೋಗ್ತಾ ಇತ್ತು. ಆದ್ರೆ ನಿನ್ನೆ ರಾತ್ರಿಯಿಂದ ಅದು ವಿದೇಶಕ್ಕೆ ಹೋಗ್ಬಿಟ್ಟಿದೆ. ಒಂದು ತಂಡ ನಿನ್ನೆ ಹೋಗಿರ್ತಕ್ಕಂಥದ್ದು, ಇನ್ನೊಂದು ತಂಡ ಇವತ್ತು ಹೋಗ್ತಾ ಇದೆ. ಅತಾಶ್ಚರ್ಯ ಅಂತಂದ್ರೆ ನಿನ್ನೆ ಒಂದು ತಂಡವನ್ನು ಕಳಿಸಿ ಇವತ್ತು ಇನ್ನೊಂದು ತಂಡ ಕಳಿಸ್ತಾ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ಇದೇ ಸಿದ್ದರಾಮಯ್ಯನವರ ಬಣದವರು. ಅಂದ್ರೆ ಯಾರು ಕಳಿಸ್ತಿದ್ದಾರೆ ಅನ್ನುವಂಥದ್ದು ಯಾರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ನಮ್ಮ ದುಡ್ಡಲ್ಲಿ ನಾವು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಒಂದು ಬಣವನ್ನ ಕಳಿಸಿದ ತಕ್ಷಣ ಹೈಕಮಾಂಡ್ ಏನಾದ್ರೂ ಪ್ರೆಷರ್ ಹಾಕುತ್ತಾ, ಬೇಡ ಅಂತ ಅಡ್ಡ ಹಾಕುತ್ತಾ ಅನ್ನೋಂಥದ್ದನ್ನ ಕಾದು ನೋಡಿದೆ ಸಿದ್ದರಾಮಯ್ಯನವರ ತಂಡ. ಯಾವಾಗ ಒಂದು ಬಣಕ್ಕೆ ಅಂದ್ರೆ ನಿನ್ನೆ ಒಂದು ಟೀಮ್ ಫಾರಿನಿಗೆ ಹೋಯ್ತು, ಯಾವುದೇ ರೀತಿಯ ಹೈಕಮಾಂಡ್ ನಿಂದ ಒಂದು ಕಟ್ಟಪ್ಪಣೆ ಬರಲಿಲ್ವೋ, ಇವತ್ತು ಎರಡನೇ ತಂಡ ರೆಡಿಯಾಗಿದೆ. ಇವತ್ತು ಕೂಡ ಬಹುತೇಕ ಕಟ್ಟಪ್ಪಣೆ ಅಥವಾ ಅದನ್ನ ನಿಲ್ಲಿಸುವಂತ ಯಾವುದೇ ಆದೇಶ ಬರಲ್ಲ. ಹಾಗಾಗಿ ನಾಳೆ ಮತ್ತೊಂದು ತಂಡ ಹೋಗೋದಕ್ಕೂ ಕೂಡ ತಯಾರಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ತಮ್ಮ ಟೀಮ್ ಅನ್ನ ಸಮರ್ಥವಾಗಿ ಇಟ್ಕೊಳ್ಳಿಕ್ಕೆ ಈಗ ಸಿದ್ದರಾಮಯ್ಯನವರ ತಂಡ ಬಣ ಏನೋ ರೆಡಿಯಾಗಿದೆ. ಆದರೆ ವಿಪಕ್ಷಗಳಿದಾವಲ್ಲ, ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಬಾಯಿಗೆ ಬಂದಂತ ಬೈದಿದ್ದಾರೆ. ಅದರಲ್ಲದೆ ಈಗಾಗಲೇ ಮಹದೇವಪ್ಪ ಹೇಳಿರ್ತಕ್ಕಂಥ ನಾಯಿ ಬಾಲ ಮತ್ತು ಡಿ ಕೆ ಸುರೇಶ್ ಹೇಳಿರ್ತಕ್ಕಂಥ ನಿಯತ್ತಿನ ನಾಯಿಗಳು, ಬೀದಿ ನಾಯಿಗಳು, ಇವೆಲ್ಲವೂ ಕೂಡ ಆರ್ ಅಶೋಕ್ ಬಾಯಿಗೆ ಬಂದ ಹಾಗೆ ಅವರಿಗೆ ಜಾಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷದವರಿಗೆ. ಕಾಂಗ್ರೆಸ್ ಅಲ್ಲಿ ನಿಯತ್ತಿನ ನಾಯಿಗಳು ಯಾರು ಅಥವಾ ಬೀದಿ ನಾಯಿಗಳು ಯಾರು ಅಂತಂದೇಳಿ ಕಾಂಗ್ರೆಸ್ನವರೇ ಸ್ಪಷ್ಟಪಡಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದರ ಜೊತೆಗೆ ಈ ಸರ್ಕಾರದ ವೈಫಲ್ಯ ಇದೆಯಲ್ಲ, ಮತ್ತೆ ಇವರ ಅರಾಜಕತೆ ಇದೆಯಲ್ಲ, ಇದೆಲ್ಲವನ್ನೂ ಕೂಡ ನಾವು ರಾಜ್ಯದ ಜನರ ಎದುರಿಗೆ ತೆಗೆದುಕೊಂಡು ಹೋಗ್ತೀವಿ. ಇದು ನಾಲಾಯಕ್ ಸರ್ಕಾರ, ಆಡಳಿತ ನಡೆಸೋಕೆ ಬರದೇ ಇರತಕ್ಕಂಥ ಸರ್ಕಾರ, ಬರೀ ಬಣಬಡತನದಲ್ಲಿ ತೊಡಗಿಬಿಟ್ಟಿದೆ ಅನ್ನುವಂಥ ದೊಡ್ಡ ಮಟ್ಟದ ಆರೋಪವನ್ನು ಮತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಶಿವು. ಸರ್, ಇದರ ಜೊತೆ ಗಮನಿಸಬಹುದು, ಯಾಕಂದ್ರೆ ಆಡಳಿತ ಪಕ್ಷದ ವಿರುದ್ಧ ಯಾವಾಗಲೂ ಕೂಡ ವಿರೋಧ ಪಕ್ಷ ಒಂದು ಸ್ಥಾನವನ್ನು, ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಈ ವಿಚಾರವನ್ನ, ಈ ಫಾರಿನ್ ಟ್ರಿಪ್ ವಿಚಾರವನ್ನ, ಬಣ ಬಡಿದಾಟವನ್ನ ಯಾವ ರೀತಿಯಾಗಿ ತಂತ್ರಗಾರಿಕೆಗೆ ಬಳಸ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆ ವಿರೋಧ ಪಕ್ಷದವರು. ಎಸ್, ಎಕ್ಸಾಕ್ಟ್ಲಿ ಶಿವು. ಈಗ ನೋಡಿ, ಈಗಾಗಲೇ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಈ ತರದ ಬೆಳವಣಿಗೆಗಳು ನಡೀತಾ ಇದೆಯಲ್ವಾ. ಇದಕ್ಕೆ ಸೈಬರ್ ಟೆನಿಸ್ ಆಗಿ ಈಗಾಗಲೇ ಜೆಡಿಎಸ್ ಪಕ್ಷ, ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ, ರಾಜ್ಯ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ನಿಂದ ಓಲ್ಡ್ ಮೈಸೂರು ಭಾಗದಲ್ಲಿ ಸುಮಾರು 50 ವಿಧಾನಸಭಾ ಕ್ಷೇತ್ರಗಳನ್ನು ಇಟ್ಕೊಂಡು ತಮ್ಮ ಒಂದು ಟೂರ್ ಅನ್ನು ನಡೆಸಿದ್ದಾರೆ. ಇದಲ್ಲದೆ ಪ್ರಮುಖ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ನಾಳೆ ಅವರ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಕೂಡ ಬರಲಿದ್ದಾರೆ. ಹಾಗಾಗಿ ಈ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನೆಲ್ಲ ಪಟ್ಟಿ ಮಾಡಿ ಹೇಗೆ ತಂತ್ರಗಾರಿಕೆಯನ್ನು ರೂಪಿಸಬಹುದು, ಕಾಂಗ್ರೆಸ್ ಪಕ್ಷವನ್ನ ಹೇಗೆ ಒಂದು ರೀತಿಯ ಗೊಂದಲದಲ್ಲಿ, ಮುಜುಗರಕ್ಕೆ ಅಥವಾ ವೈಫಲ್ಯವನ್ನ ಹೇಗೆ ಜನಗಳ ಎದುರಿಗೆ ಬಿಂಬಿಸಬಹುದು ಅನ್ನುವಂಥ ಎಲ್ಲ ಸ್ಟ್ರಾಟಜಿಗಳು ಕೂಡ ನಡೀತಾ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಏನಿದೆ ಅದು ಕೂಡ ಬಹಳ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ. ಈ ಏನು ಈಗಾಗಲೇ ಒಂದು ತಂಡ ಹೋಗಿದೆ, ಎರಡನೇ ತಂಡ ಹೋಗಿದೆ, ಅವರು ವಾಪಸ್ ಬರುವಂಥದ್ದು 3 ತಂಡಗಳು ಮಾರ್ಚ್ 3ರಂದು 2 ಅಥವಾ 3ರಂದು ವಾಪಸ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿವರೆಗೂ ಕೂಡ
ಬಿಜೆಪಿಯವರು JDS ಜೊತೆಗೂಡಿ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಇಡುವಂಥದ್ದು, ಇವರ ಬೇಜವಾಬ್ದಾರಿತನವನ್ನ ಜನಗಳಿಗೆ ಎದುರುಗಡೆ ತೆಗೆದುಕೊಂಡು ಹೋಗುವಂಥದ್ದು ಮತ್ತು ಕಾಂಗ್ರೆಸ್ ಶಾಸಕರ, ಕಾಂಗ್ರೆಸ್ ಸರ್ಕಾರದ, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಡಿತ ಕಳ್ಕೊಂಡಿರ್ತಕ್ಕಂಥದ್ದು, DK ಶಿವಕುಮಾರ್ ಅವರ ಅರಾಜಕತೆ, ಇದೆಲ್ಲದರಿಂದ ಜನಗಳಿಗೆ ಆಗ್ತಾ ಇರತಕ್ಕಂಥ ತೊಂದರೆ, ಇವೆಲ್ಲವನ್ನ ಜನಗಳ ಎದುರಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಒಂದು ಸ್ಟ್ರಾಟಜಿ. ಎರಡನೇದು, ನಿರಂತರವಾಗಿ ಪತ್ರಿಕಾಗೋಷ್ಠಿಗಳನ್ನ ಇವತ್ತು ಹೇಗೆ ಆರ್ ಅಶೋಕ್ ನಡೆಸಿದ್ರು ಹಾಗೆ ನಿರಂತರವಾಗಿ ಪತ್ರಿಕಾಗೋಷ್ಠಿಗಳನ್ನ ನಡೆಸಿ ಕಾಂಗ್ರೆಸ್ ಪಕ್ಷವನ್ನ ಒಂದು ತರಾಟೆಗೆ ತೆಗೆದುಕೊಳ್ಳುವಂತಹ ಒಂದು ಪ್ಲಾನ್ ಕೂಡ ಇದೆ. ಶಿವು, ಇದರ ಜೊತೆಗೆ ಸರ್, ಈಗಾಗಲೇ ಏನು ಮಾರ್ಚ್ನ ಮೊದಲ ವಾರದಲ್ಲೇ ಬಜೆಟ್ ಇದೆ. ಬಜೆಟ್ನ ಅಧಿವೇಶನ ಆರಂಭ ಆದಂಥ ಸಂದರ್ಭದಲ್ಲಿ ಬಿಜೆಪಿಗರು ಈ ಫಾರಿನ್ ಟ್ರಿಪ್ ವಿಚಾರವನ್ನು ಇಟ್ಕೊಂಡು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಬೇಕು ಅಂತ ಏನಾದರೂ ಕೂಡ ಒತ್ತಾಯವನ್ನ ಮಾಡುವಂತ ಸಾಧ್ಯತೆ ಏನಾದರೂ ಇದೆಯಾ ಅಂತ? ಖಂಡಿತ ಇದೆ ಶಿವು. ನೀವು ಹೇಳಿದಾಗೆ ಈಗಾಗಲೇ ನೋಡಿ, ಬಿಜೆಪಿ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಟ್ರಾಟಜಿಯನ್ನು ಈಗಾಗಲೇ ಇಟ್ಕೊಂಡ್ಬಿಟ್ಟಿದೆ. ನಾವು ಹೇಳ್ತಾನೆ ಬರ್ತಾ ಇದೀವಿ, ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸಕ್ಕೆ ಸರ್ಕಾರ ಕೆಡವಲು ಈಗ ವಿಪಕ್ಷಗಳು JDS ಮತ್ತು ಬಿಜೆಪಿ ಸರ್ಕಾರ ಕೆಡವಲಿಕ್ಕೆ, ಸರ್ಕಾರ ಬೀಳಿಸ್ಲಿಕ್ಕೆ ಏನೆಲ್ಲ ಸಾಧ್ಯತೆಗಳಿದೆ ಅದೆಲ್ಲವನ್ನು ಕೂಡ ಅದು ಇಂಪ್ಲಿಮೆಂಟ್ ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದು. ಏನು ಮೊದಲ ವಾರದಲ್ಲಿ ಮಾರ್ಚ್ 6ಕ್ಕೆ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟ್ ಅನ್ನು ಮಂಡಿಸ್ತಾರೆ ಮತ್ತು ಬಜೆಟ್ ಅಧಿವೇಶನ ಇದೆಯಲ್ಲ, ಅಲ್ಲಿವರೆಗೂ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ, ಶಾಸಕರ ಒಂದು ನಿರ್ಲಕ್ಷ್ಯವನ್ನ, ತಮ್ಮ ಕ್ಷೇತ್ರಗಳನ್ನ ಮರೆತಿರ್ತಕ್ಕಂಥ ಬಣಬಡಿದಾಟವನ್ನ, ಕಾಂಗ್ರೆಸ್ ಪಕ್ಷದ ಒಳಗಡೆ ಜಗಳವನ್ನ ಎಲ್ಲವನ್ನು ಕೂಡ ಜನರ ಮುಂದೆ ಇಟ್ಬಿಟ್ಟು ಯಾವಾಗ ಅಧಿವೇಶನ ಶುರು ಆಗುತ್ತೋ, ಬಜೆಟ್ ಮಂಡನೆ ಶುರು ಆಗುತ್ತೋ, ಅವಾಗ ಅವಿಶ್ವಾಸ ನಿರ್ಣಯ ಮಂಡನೆಗೂ ಕೂಡ ಬಿಜೆಪಿ ಈಗ ತಯಾರಾಗಿದೆ. ಬಿಜೆಪಿ ಮತ್ತು JDS ಸೇರ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಅವಿಶ್ವಾಸ ನಿರ್ಣಯ ಮಂಡನೆಯ ಒಂದು ಸಂಕಷ್ಟಕ್ಕೆ ಈಡು ಮಾಡ್ತಾರೆ. ನೋಡಿ ಶಿವು, ಇಲ್ಲಿ ಟೆಕ್ನಿಕಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನೂ ಲಾಸ್ ಇಲ್ಲ. ಯಾಕಂದ್ರೆ ಬಹುಮತ ಈಗಾಗಲೇ ಇದೆ. 136 ಸ್ಥಾನಗಳು ಶಾಸಕರು ಇರತಕ್ಕಂಥದ್ದು, 138ರಲ್ಲಿ ಇಬ್ರು ತೀರ್ ಹೋಗಿದ್ದಾರೆ. ಹಾಗಾಗಿ ಅವರು ಅವಿಶ್ವಾಸ ಒಂದು ಮಂಡನೆಯನ್ನು ಮಾಡಿದ್ರು ಕೂಡ ಬಿಜೆಪಿಯವರು ಅಥವಾ ವಿಪಕ್ಷದವರು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಧಕ್ಕೆ ಆಗೋದಿಲ್ಲ. ಬಹುತೇಕ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಆದರೆ ಅಷ್ಟರ ಮಟ್ಟಿಗಿನ ಒಂದು ಸಂಕಷ್ಟಕ್ಕೆ ಅಥವಾ ಮುಜುಗರಕ್ಕೆ ಈಡು ಮಾಡುವಂತ ಒಂದು ಎಲ್ಲಾ ಪ್ಲಾನು ಇಟ್ಕೊಂಡಿದೆ. ಜೊತೆಗೆ ಬಿಜೆಪಿಯ ಈ ನಡೆ ಇದೆಯಲ್ಲ, ಕಾಂಗ್ರೆಸ್ ಪಕ್ಷವನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಸಂಕಷ್ಟಕ್ಕೆ ಈಡು ಮಾಡುತ್ತೆ. ಹೆಚ್ಚು ಕಡಿಮೆ ಬಜೆಟ್ ಅನ್ನ ವಿರೋಧಿಸುವಷ್ಟು ಮಟ್ಟಕ್ಕೂ ಕೂಡ, ಏನು ಬಜೆಟ್ ಮಂಡನೆ ಸಿದ್ದರಾಮಯ್ಯ ಮಾಡ್ತಾರೆ ಅದನ್ನ ವಿರೋಧಿಸುವ ಮಟ್ಟಕ್ಕೂ ಕೂಡ ಬಿಜೆಪಿ ಹೋಗಲಿದೆ ಮತ್ತು ಅದಕ್ಕೆ ವಿಪಕ್ಷವಾಗಿ ತನ್ನ ಒಪ್ಪಿಗೆಯನ್ನು ಕೊಡದೇ ಇರುವಂತಹ ಒಂದು ತೀರ್ಮಾನಕ್ಕೂ ಕೂಡ ಬರಬಹುದು. ಅದೆಲ್ಲದಕ್ಕೂ ಕೂಡ ನಾಳಿನ ಕಾರ್ಯಕಾರಿಣಿ ಸಭೆಯಲ್ಲಿ ದೊಡ್ಡ ಮಟ್ಟದ ಪ್ಲಾನ್ ಅಂಡ್ ಸ್ಟ್ರಾಟಜಿ ವ್ಯಕ್ತವಾಗಲಿದೆ. ಹಾಗಾಗಿ ಈಗ ಏನು ಶಾಸಕರು ವಿದೇಶ ಪ್ರವಾಸಕ್ಕೆ, ಇಲ್ಲಿ ವಿಪಕ್ಷ ಇದೆಯಲ್ಲ ಬಿಜೆಪಿ ಮತ್ತು JDS, ಸರ್ಕಾರ ಕೆಡವಲಿಕ್ಕೆ ಏನೆಲ್ಲ ಸಾಧ್ಯತೆಗಳು ಬೇಕೋ ಅದರ ಪ್ಲಾನ್ ನಡೀತಾ ಇದೆ. ಶಿವ, ಓಕೆ ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಗಮನಿಸ್ತಾ ಇದ್ದೀವಿ ವೀಕ್ಷಕರೇ, ನಾವು ನೋಡ್ತಾ ಇದ್ದೀವಿ ಸರ್ಕಾರದ ಒಂದು ಕಡೆ ಎಡವಟ್ಟಿನ ರಾಜಕಾರಣ, ಇಲ್ಲಿ ಬಣ ಬಡಿದಾಟದ ಜೊತೆಗೆ ಅಭಿವೃದ್ಧಿ ಯೋಜನೆಗಳು ಕುಂಠಿತಗೊಳ್ತಾ ಇದೆ. ಈಗ ಇದೇ ಆಡಳಿತ ಪಕ್ಷದ ಈ ಬಣ ಬಡಿದಾಟವನ್ನ ನಾವು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ವಿರೋಧ ಪಕ್ಷಗಳು ಕೂಡ ಕೆಲಸವನ್ನ ಮಾಡ್ತಿದ್ದಾವೆ. ಹಾಗಾಗಿ ಬಜೆಟ್ ಅಧಿವೇಶನದ ಆರಂಭದಲ್ಲಿ ಇದೇ ವಿಚಾರವನ್ನ ಇಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡುವಂತ ಲೆಕ್ಕಾಚಾರದಲ್ಲೂ ಕೂಡ ಬಿಜೆಪಿ ಯೋಚನೆಯನ್ನ ಮಾಡ್ತಾ ಇರೋದು. ಏನೆಲ್ಲ ಬದಲಾವಣೆ ಆಗುತ್ತೆ, ಏನಾಗಬಹುದು ಹಾಗಾದ್ರೆ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ಎಲ್ಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.